ಒಂದ್ ಪ್ರಕೃತಿಯ ಮುಂದೆ ಮನುಷ್ಯ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಒಂದಿನ ಪ್ರಕೃತಿಯ ಮುಂದೆ ಕೈ ಮುಗ್ದಿ ಕೇಳ್ಕೊಲೇಬೇಕು ನೋಡ್ರಿ. ನಮಸ್ಕಾರ ರೀ ಎಲ್ಲ ಶರಣರಿಗೆ. ನಾ ಇವತ್ತು ಮಾತಾಡದೆ ಭಾರತದ ಅತಿ ಸುಂದರವಾದ ರಾಜ್ಯ ಅಂದ್ರ ಆಸಾಂ. ಆಸಾಂನಲ್ಲಿ ಇವತ್ತು ಕಳೆದ 4 ದಿನದಿಂದ ಏನಾಗದ ಫ್ಲಡ್ ಬಂದದ್ರಿ. ಮಳೆ ಜಾಸ್ತಿಯಾಗಿ ನೀರ್ ಹರಿದು ಸುಮಾರು 700ಕ್ಕೂ ಹೆಚ್ಚು ಮನೆಗಳನ್ನ ನಾಶ ಮಾಡ್ಯಾದ್ರಿ. 68 ಜನಗಳ ಮೃತಪಟ್ಟಾರ್ರಿ. ಮತ್ 5 ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಸಂಕಷ್ಟದಾಗ ಹರಾರಿ. ದೊಡ್ಡ ಪರಿಸ್ಥಿತಿ ಬಂದಿರು ಭಾರತೀಯ ಸೇನೆ SDRF ಮತ್ತು NDRF ಅನ್ನೋದ ಹಗಲು ರಾತ್ರಿ ಕಷ್ಟಪಟ್ಟು ಜನರ ರಕ್ಷಣೆಗಾಗಿ ನಿಂತಾರ ನೋಡ್ರಿ. ಮತ್ ಹಾಗೆ ಭಾರತದ ಅಗ್ನಿಶಾಮಕದವರು ಇವರು ರಕ್ಷಣೆಗಾಗಿ ಹಗಲು ರಾತ್ರಿ ಕಷ್ಟಪಟ್ಟು ಈ ಜನನ ಕಾಪಾಡ್ಲತ್ತಾರ. ಅವ್ರಿಗೆ ರಕ್ಷಣೆಗಾಗಿ ಸಿದ್ಧರಾಗಿ ನಿಂತಾರ ಹಗಲು ರಾತ್ರಿ. ಈಗ 4-5 ದಿನ ಸುಮಾರು ಈ ನ್ಯೂಸ್ ಯಾರಿಗೂ ಗೊತ್ತಿಲ್ಲ ಅನ್ಸ್ಲತ್ತದ ನೋಡ್ರಿ. ನಾ ಏನ್ ಹೇಳ್ತೆ, ಭಾರತ ಅಲ್ಲ ಇಡೀ ವರ್ಲ್ಡ್ದಾಗ ನೀವು ಪ್ರಕೃತಿ ಮುಂದ್ ಮನುಷ್ಯ ಎಷ್ಟೇ ದೊಡ್ಡ ಆದ್ರು ಒಂದಿನ ಪ್ರಕೃತಿಗೆ ಕೈ ಮುಗಿದು ಕೇಳ್ಕೊಲೇಬೇಕು. ನಂದು ಏನಾದ್ರು ಕ್ಷಮೆ ಆಗು ಕ್ಷಮಿಸಿ ಅಂತೇಳಿ. ಸೊ ಅಂತ ಪರಿಸ್ಥಿತಿ ಬಂದಿದೆ ಇವತ್ತು ಆಸಾಮ್ದಾಗ. ಗಿಡಗಳು ಕಡ್ಲತ್ತಿದೇವು, ಮರಗಳು ಕಡ್ಲತ್ತಿದೇವು, ಕಾಡನ್ನ ನಾಶ ಮಾಡತ್ತಿದೇವು. ಸೊ ಒಂದಿನ ಭಗವಂತ ನೋಡ್ತಾನೆ ಇರ್ತಾನ. ಸೊ ಆದಷ್ಟು ನೀವು ಗಿಡಗಳನ್ನ ನೆಟ್ರಿ, ಗಿಡಗಳನ್ನ ಉಳಿಸ್ರಿ. ಯಾಕಂದ್ರೆ ಪ್ರಕೃತಿ ಒಂದಿನ ಅದ್ರ ಅವತಾರ ಇದೇ ತರ ತೋರಿಸು. ಲಾಸ್ಟ್ ಇಯರ್ ಎಲ್ಲಾಗಿತ್ತು, ಹಿಮಾಚಲ್ ಪ್ರದೇಶದಾಗ ಆಗಿತ್ತು ಮತ್ತು ಉತ್ತರಾಖಂಡದಾಗ ಆಗಿತ್ತು. ಸೊ ಈ ವರ್ಷ ನೋಡ್ರಿ ಆಸಾಮ್ದಾಗ ಬಂದದ್ದು. ನಾವು ಒಂದಿನ ಆ ಶ್ರೀರಾಮನ ಹತ್ರ ಆ ಭಗವಂತನಂತ ಕ್ಷಮೆ ಕೇಳಿದ್ರು ಕ್ಷಮಿಸ್ಬೋದೇನೋ, ಆದ್ರೆ ಪ್ರಕೃತಿ ಯಾವತ್ತೂ ಕ್ಷಮಿಸಲ್ಲ. ಇದು ನೆನ್ಪಿಟ್ಕೋರಿ. ಕೊನೆದಾಗ ಹೇಳಕ್ ಇಷ್ಟ, ಯಾಕಂದ್ರೆ ಆಸಾಂನಲ್ಲಿರುವ ಪ್ರತಿಯೊಬ್ಬ ಜನರಿಗೂ ಒಳ್ಳೇದಾಗ್ಲಿ, ಅವ್ರ ಸಹಾಯವಾಗಿ ಒಂದ್ ಕಡೆ ಅವ್ರಿಗೆಲ್ಲಾನು ವ್ಯವಸ್ಥೆ ಆಗ್ಲಿ ಅಂತ ಹೇಳಿ ನಾ ಭಾರತ ಪ್ರಧಾನಮಂತ್ರಿ ಹತ್ರ ಕೇಳ್ಕೊಳತೀನಿ. ಆಸಾಂ ಜಿಲ್ಲೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದ ಕಾಮೆಂಟ್ ಮಾಡ್ರಿ. ಎಲ್ಲರೂ ಅವ್ರಿಗೋಸ್ಕರ ಆಶೀನ ಮಾಡ್ಕೊಳ್ಳೋಣ, ದೇವ್ರಿಗೆ ಕೇಳ್ಕೊಳ್ಳೋಣ ಒಳ್ಳೇದಾಗ್ಲಿ, ಅಲ್ಲಿಂದ ಫ್ಲಡ್ ಏನಾದ್ರು ಬಂದಾಗ್ಲಿ, ಎಲ್ಲರೂ ರಕ್ಷಣೆ ಆಗಿ ಸುರಕ್ಷಿತವಾಗಿರ್ಲ ನಾ ದೇವ್ರ ಹತ್ರ ಕೇಳ್ಕೋಣ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತೆ.